ಈಗ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡೋಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಇವತ್ತು ಚೀಫ್ ಮಿನಿಸ್ಟರ್ ಬರಬೇಕಾಯಿತು. ಇವತ್ತು ಒಂದು ಸ್ವೇರಿಂಗ್ ಸೆರೆಮನಿ ಇತ್ತು ವಿಧಾನಸಭೆ ಇದರಲ್ಲಿ ರಾಜಭವನದಲ್ಲಿ. ಆ ದೃಷ್ಟಿಯಿಂದ CMದು ಚೇಂಜ್ ಆಗಿ 13ನೇ ತಾರೀಕು ಬೆಳಗ್ಗೆ ಆಗಿದೆ. ಒಂದೊಂದು ದಿನಕ್ಕೆ ಇಬ್ಬಿಬ್ಬರು ಶಾಸಕರು ಮಂತ್ರಿಗಳು ಬರೋಂಥ ಒಂದು ಫಿಕ್ಸ್ನ ಈಗ ನಾವು KPC ಮಾಡಿ ಇದನ್ನು ಅಡ್ವರ್ಟೈಸ್ಮೆಂಟು ಮಾಡ್ತೀವಿ. ನಮ್ಮ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ಕಾರ್ಯಕರ್ತರು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಯಾವ ಮಂತ್ರಿ ಯಾವುದೇ ಒಂದು ಬರ್ತಾರೆ ಅಂತ ತಿಳಿಸ್ತೀವಿ. ಅವರೆಲ್ಲ ಬಂದು ಭೇಟಿ ಮಾಡ್ಬೋದು. ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಈಗ ಅಟೆಂಡ್ ಮಾಡ್ಬೋದು. ಒಂದು ದಿನಕ್ಕೆ ಇಬ್ಬಿಬ್ಬರು ಮಿನಿಸ್ಟರ್ಸ್ ಬರ್ತಾರೆ. CM 13 ಬರ್ತಾರೆ. ಇವತ್ತು ನಾನು ಬಂದಿದ್ದೀನಿ. ನಾನು ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಬಟ್ ಆಸ್ ಎ DCM ಕೆಲವೆಲ್ಲ ವರ್ಕರ್ಸು ಕೆಲವು ಪ್ರಾಬ್ಲಮ್ಸ್ ಇರ್ತದೆ. ಅವ್ರಿಗೆ ಟೈಮು ಡಿವೋಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಬಂದು ಭೇಟಿ ಮಾಡೋಂಥ ಕೆಲಸ. ವರ್ಕರ್ಸ್ ಮಾತ್ರ, ಯಾರು MLAs ಅವರು ಯಾರಿಗೂ ಅವಕಾಶ ಕೊಡಲ್ಲ. ತೀರ ಕಾರ್ಯಕರ್ತರಿಗೆ ಯಾರು ನಮಗೆ ಮನೆಗಳಲ್ಲಿ ಬರ್ತೀವಿ ಕಾಯ್ಕೊಂಡು ಹೊರಗಡೆ ಎಲ್ಲ ಹೋಗ್ತಾ ಇರ್ತಾರೆ, ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿ ಭೇಟಿ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಸರ್, ಈಗ ಅವ್ರು ಏನು ಡಿಮ್ಯಾಂಡ್ ಏನು ಸರ್? ಈಗ ಅರ್ಜಿ ಕೊಟ್ಟು ಡಿಮ್ಯಾಂಡು ಕೆಲವರೆಲ್ಲ ಈಗ ಜಮೀನು ಖಾತೆಗಳ ವಿಚಾರ ಕೇಳ್ತಾರೆ, ಕೆಲವರು ನೀರಿನ ವಿಚಾರ ಹೇಳ್ತಾರೆ, ಅವರು ಊರಿನ ಸಮಸ್ಯೆ ವಿಚಾರ ಹೇಳ್ತಾರೆ, ಕೆಲವರು ನಮ್ಮ ಪಕ್ಷದಲ್ಲಿ ಏನೋ ಒಂದು ಸ್ಥಾನಮಾನ ಕೊಡಿ ಅಂತ ಕೇಳ್ತಾರೆ, ನಾವೊಂದು ಗುರುಸಿ ಅಂತ ನಮ್ಮನ್ನ ಕೇಳ್ತಾರೆ. ಅಷ್ಟೇ ಅವ್ರದ್ದು ಮೇಜರ್ ಡಿಮ್ಯಾಂಡ್. ಇವತ್ತು ಎಷ್ಟು ಅರ್ಜಿಗಳು ಬಂದಿದೆ ಸರ್? ಇನ್ನು ಲೆಕ್ಕ ಹಾಕಿಲ್ಲ. ನೀವೇ ಖುದ್ದಲ್ಲಿ ನೋಡ್ತಾ ಒಂದು ಸುಮಾರು ಒಂದು 600-700 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅಂತ ಮಾಡೋದು. ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ಡೇ ಸ್ವಲ್ಪ ಆ ಥರ ಊರಿಗೆ ಹೋಗ್ಬೇಕು ಅಂತ ಒಂದು ಡಿಲೇನೂ ಆಯಿತು. ನಾನು ಬೇರೆ ಮೇಳ ಮೀಟಿಂಗಲ್ಲಿದೆ, ಅದಾದಮೇಲೆ ಸ್ವಲ್ಪ ಗವರ್ನರ್ ಬರೋಕ್ಕೆ ನಾನು ಹೋಗ್ಬೇಕಾಯಿತು. ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. 5 ಗಂಟೆ 4 ಗಂಟೆ ಅಂತ ಹೇಳಿದೆ. ಇನ್ನು 7 ಗಂಟೆ ಆಗಿ ನಾವು ಸರ್ ಅರ್ಜಿ ವಿಲೇವಾರಿ ಎಲ್ಲ ಹೆಂಗೆ ಸರ್? ಎಷ್ಟು ದಿನಕ್ಕೆ ಆಗ್ಬೋದು ಸರ್? ಏನಿಲ್ಲ, ನಮ್ಮ ಅರ್ಜಿ ಏನಿದೆ ಅದು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ. ತಿರ್ಗಿ ಅವ್ರ ಹತ್ರ ಮಾತಾಡ್ತೀವಿ. ನಮ್ಮ ಒಬ್ಬ ಆಫೀಸರ್ನ ಅದಕ್ಕೆ ನೇಮಕ ಮಾಡ್ತೀವಿ. ಫಾಲೋಅಪ್ ಮಾಡೋಕ್ಕೆ ಹೇಳ್ತೀವಿ. ಸರ್, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಿಮ್ಮ ಕಾರ್ಯಕರ್ತರು ಅವ್ರ ಡಿಮ್ಯಾಂಡ್ಗಳು, ಅವ್ರ ಸಮಸ್ಯೆಗಳು ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಏನು ಮಾಡೋಕ್ಕಾಗ್ತದೆ? ಪಕ್ಷನ ಅಧಿಕಾರಕ್ಕೆ ತಂದವ್ರಿಗೆ ಕೇಳ್ತಾರೆ, ತಪ್ಪೇನಿದೆ. ನಾವು ಎಷ್ಟು ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ಅಕೊಮಡೇಟ್ ಮಾಡೋಕ್ಕೆ ಸಾಧ್ಯನೋ ಅದಕ್ಕೆ ಗ್ಯಾರಂಟಿ ಸಮಿತಿ ಅಂತ ಮಾಡಿದ್ದೀವಿ. ನಮ್ಮ ಕೆರೆಗಳಿಗೂ ಕೂಡ ನಾನು ಮಾಡ್ತೀವಿ. ಕೆರೆಗಳು ಕೂಡ ನಾಮಿನೇಷನ್ ಮಾಡಬೇಕು. ಕೆಲವು ಕೆರೆಗಳನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಕೆಲವು ದೊಡ್ಡ ದೊಡ್ಡ ಡ್ಯಾಮ್ಗಳಂದರೆ ಕೆಲವು ಸಣ್ಣ ಸಣ್ಣ ಕೆರೆಗಳಿವೆ, ಅದಕ್ಕೂ ಮಾಡ್ತೀವಿ. ಸ್ಟೇಷನ್ಗಳು ಮಾಡ್ತೀವಿ. ಎಷ್ಟೆಷ್ಟು ಕಾರ್ಯಕರ್ತರನ್ನ ಎಲ್ಲೆಲ್ಲ ಅಕೊಮಡೇಟ್ ಮಾಡೋಕ್ಕೆ ಸಾಧ್ಯ ಅದೆಲ್ಲ ಮಾಡ್ತೀವಿ. ಎಲ್ಲವೂ ಎಲ್ಲ ಕೆಲಸ. ಸರ್, ಕುಮಾರಸ್ವಾಮಿ 3,500 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಸರ್ಕಾರ ವಿಫಲವಾಗಿರೋ ಕಾರಣಕ್ಕೋಸ್ಕರ ಜನ ನನ್ನನ್ನು ಆಶ್ರಯಿಸಿದ್ದಾರೆ ಅಥವಾ ನನಗೆ ದೂರು ಕೊಡ್ತಾ ಇದ್ದಾರೆ. ಸರ್ಕಾರ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ ಅಂತ. ಸಚಿವರು ಶಾಸಕರು ಕೆಲಸ ಮಾಡಿದರೆ ನಾನು ಇವತ್ತು ಇಂದು ಅರ್ಜಿ ಸ್ವೀಕಾರ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ. ಅವರು ಪಾಪ ಕರೆಕ್ಟು ಹೇಳೋದು, ಅವರದ್ದೇನೋ ಒಂದು ಅಭಿಪ್ರಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಚನ್ನಪಟ್ಟಣದಲ್ಲಿ 10,000 ಕೊಟ್ಟವರಲ್ಲ ಒಂದೇ ಕ್ಷೇತ್ರದಲ್ಲಿ. ಚನ್ನಪಟ್ಟಣದಲ್ಲಿ ನನಗೆ 10,000 ದಾಖಲೆ ಇದೆ. ಅವ್ರ ಫೋನ್ ನಂಬರ್ ಇದೆ, ಅವ್ರ ಅರ್ಜಿ ಇದೆ, ಆಯಿತಾ? ಆ ಅರ್ಜಿಗಳೆಲ್ಲ ಇದರಲ್ಲಿ ಕೌಂಟರ್ಗಳಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಹಂಗಾರೆ 10,000 ಕೊಟ್ಟವ್ರು ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಇದ್ದಾರೆ. ಇವ್ರು ಏನೂ ಜನರ ಪರ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕಿಂತ ಸಾಕ್ಷಿ ಬೇಕಾಗಿತ್ತು. ಏನು ಕುಮಾರಸ್ವಾಮಿ ಒಬ್ಬರೇ ರಾಜಕಾರಣ ಮಾಡ್ತಾರಾ? ನಮಗೂ ರಾಜಕಾರಣ ಬರ್ತದೆ. ಬಟ್ ನಮ್ಮ ರಾಜಕಾರಣ ಮುಖ್ಯ ಅಲ್ಲ. ನಮಗೆ ಜನರ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಸರ್, ಮುಡಾ ಅಕ್ರಮ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಹೊತ್ಕೊಬಂದು ಎಲ್ಲರೂ ಅದನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಿದೆ ಅಂತ. ಏನು ಮುಚ್ಚಿ ಹಾಕಬೇಕಾಗಿಲ್ಲ. ಯಾವ ಅನ್ಯಾಯ ಕೂಡ ಆಗಿಲ್ಲ. ಆಸ್ತಿ ಕಳ್ಕೊಂಡಿರೋರು ಕಾಂಪನ್ಸೇಷನ್ ಕೇಳಿದ್ದಾರೆ, ಒಂದು ಅರ್ಜಿ ಕೊಟ್ಟಿದ್ದಾರೆ. ಏನು BDA ರೂಲ್ಸ್ ಏನಿದೆ, ಇದು ಮೂಡಾ ರೂಲ್ಸ್ ಏನಿದೆ, ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನು ಪ್ರಾವಿಷನ್ ಇದೆ ಅದನ್ನು ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ತನ್ನ ಅಫಿಡವಿಟ್ಗಳಲ್ಲಿ ನನ್ನ ವೈಫ್ಗೆ ಇಂಥ ಆಸ್ತಿಗಳು ಬಂದಿದೆ, ಮಂಜೂರಾಗಿದ್ದು, ಇದನ್ನು ಮುಂಜಾನೆ 2013 ಅವರ ಅಫಿಡವಿಟ್ ಇಲ್ಲ ಅದು ಮಾಹಿತಿ 2013 ಏನಾಗಿಲ್ಲ. 2010 ಅವ್ರಿಗೆ ಜಮೀನು ಬಂದಿದೆ ಸರ್. ನನಗೆ ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಮಾಹಿತಿ ಈಗ ರೀಸೆಂಟಾಗಿ ಅವ್ರಿಗೆ BJP ಗೌರ್ಮೆಂಟಿಂದ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಕಾಂಪನ್ಸೇಷನ್ ಸೈಟ್ಸ್ ಕೊಟ್ಟಿದ್ದಾರೆ. ಏನು ಕೊಡಬೇಕು BDA ರೆಸಲ್ಯೂಷನ್ 550 ಮಾಡ್ಕೊಂಡಿದ್ದಾರೆ. ನಮ್ಮಲ್ಲೆಲ್ಲ 60 ಮಾಡಿದೆ.
ವಿಧಿಯಲ್ಲಿ 60-40 ನಮ್ಮನ್ನು ನಾವು ಮಾಡಿದ್ವಿ. ಅಲ್ಲಿ 50-50 ಕೊಡ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದ್ರ ಪ್ರಕಾರ ಕೊಟ್ಟಿದ್ದಾರೆ. BJP ಅವರು ರಾಜಕಾರಣ ಮಾಡಬೇಕು, ಪಾಪ ದಳದವರು ರಾಜಕಾರಣ ಮಾಡಬೇಕು. ಏನು ದಳ ಏನು ಭಾಳ ಅನುಕಂಪ ತೋರಿಸ್ತಾ ಇದ್ದಾರೆ.